Hi. Hi. What's your name? Nagasmaran. Nice to meet you. Bye. ಒಂದು ಕಿಲೋಮೀಟರ್ ದೂರದಲ್ಲಿ ಇರ್ತಾ ನೋಡು, ಇಲ್ಲ ಕ್ಯಾಮ್ರಾ ಮುಂದೆ ನಿಂತವನೇ ನಂಗೆ ಕಾಣುತ್ತೆ. ಸುಮ್ಮನೆ ಅಂದೆ ಕಡವ. ಬೈನೋಕುಲರ್ ಅಂತ ಅಂತಾನೆ ಅಂದ್ರೆ ನನ್ನೇ ಫೋನ್ ಮಾಡ್ತೀಯ. ಪೇನ್ ಆಗ್ತಿರ್ಬೇಕು ಕಾಲ್ ಅದಕ್ಕೆ. ಎಕ್ಸ್ಕ್ಯೂಸ್ ಮೀ, ಹಾಂ, NGO ಕಡೆಯಿಂದನಾ ನೀವು? ಇಟ್ಸ್ ನಾಟ್ NGO, ಇಟ್ಸ್ ಕಂಪನಿ. ಸುಯಾನ ಅಂತ ಒಂದು ಕಂಪನಿ. ವಾಟ್ ಕಂಪ್ನಿ? ಇಟ್ಸ್ ಎ ಟ್ರಕ್ಕಿಂಗ್ ಕಂಪ್ನಿ. ಹಾಂ, ಓ, ವಿ ಡೂ ಟ್ರಕ್ಸ್, ವಿ ಆರ್ಗನೈಸ್ ಟ್ರಕ್ಸ್. ಓಕೆ, ನೈಸ್. ವಾಟ್ ಡು ಯು ಕ್ಯಾರಿ? Everyone is carrying those boxes. We do like give food and everything. Oh, okay, nice. Thank you. Good job, man. No, we have a team. Show me your company. It's so I could search. Suyana. Do you have a YouTube channel? Yeah, Actors of Life. Oh, nice. Oh, that sounds nice. Thank you, guys. Hi. Hi. Banga. Work for another experience. Huh? Really? Give you a review, bro. It was really good. Like the trek was really good, and you can have activities on top, and it's really good. Thank you. ಏನೋ ಹಾಲ್ ಬಾವಿಗೆ, ಅದು ಹಾಲ್ ಬಾವಿಗೆ ಹೋಗಿ ಬೀಳ್ಟ್ರಿನ ಹಾಲ್ ಹಾಲು ಅಲ್ಲ. ಮಿಲ್ಕ್ ಐ ನೋ ದಟ್ ಮಿಲ್ಕ್. ನಾನು ಹೇಳಿ ನಾರ್ಮಲ್ ಆಗಿ ಹೇಳ್ತಾರಲ್ಲ ಹಾಳ್ ಬಾವಿ, ಹಾಳ್ ಬಾವಿಗೆ ಹೋಗಿ ಬೀಳು ಅನ್ನೋದು ಅದು ಬೆಟ್ಟದ ಇದು ಬಾವಿ ಒಳಗೆ ನೀರೇನು ಇರಲ್ಲ ಅಂತದ್ದು. ಆಳವಾಗಿರೋ ಬಾವಿ. ಕಾಣುತ್ತೆ ನೋಡು, ಇದೇನು ಚೆನ್ನಾಗಿ. ಇಲ್ಲಿ ಕಾಣತ್ತೈತೆ ನೋಡು. ಇಲ್ಲಿ ನೋಡಿ, ಈ ಕಡೆ ಎಷ್ಟು ಎಲ್ಲವೇ ಅಲ್ಲಿ ಆ ಕಡೆ ಮೂರವೇ ನೋಡು, ಮೂರು ಅದ್ರ ಮೇಲಂತೂ ಇಲ್ಲಿಂದ ಏನೋ ಪೌರ್ಣಮಿ ಟೈಮಿಗೆ ಬರ್ಬೇಕಾ? ಪೌರ್ಣಮಿ ಟೈಮಲ್ಲಿ ನಾವು ಇನ್ನೊಂದ್ಸಲ ಹುಡುಗರನ್ನ ಹಾಕೊಂಡು ಟ್ರಕ್ ಮಾಡಕ್ ಬರ್ತೀನಿ ಕಣಮ್ಮ. ಇಲ್ಲಿ ಬಾ ಸ್ವಲ್ಪ ವ್ಯಾಯಾಮ ಆಗ್ಬೇಕು. ನಾವೆಲ್ಲ ಸಿಕ್ಕಾಬಡೆ ಇದೀವಿ. ಮಗುಳನ್ನೆಲ್ಲ ಕರ್ಕೊಂಡು ನಮ್ದು ಗ್ಯಾಂಗ್ ಹಂಗೆ ಇದೀವಲ್ಲ ನಾವು. ನೀನೇ ಅದ್ರಲ್ಲಿ ಸಣ್ಣ. ಇವಾಗ ಸಣ್ಣ ಆಗಿದ್ದೀನಿ. ಇದನ್ನ ಎಡಿಟ್ ಮಾಡ್ಬೇಕಾರೆ ಕೇಳಿಸ್ಕೊಂತಾರ ನೋಡು. ನಾನು ತಿಂತೀನಿ ಸ್ವಲ್ಪ ದಪ್ಪ ಆಗೋ ಅಂತೀನಿ. ಅವಾಗೆಲ್ಲ ಹೆಂಗತ್ತಿದ್ರಮ್ಮ ಇದನ್ನ? ಇಲ್ಲಿ ನೋಡು ಗುರು, ದ ಪರ್ಸನ್ ಹೂ ಇಸ್ ರಿಲಿ ಚಿಲ್ಲಿಂಗ್ ಔಟ್. ಹಾಯ್ ಸರ್, ಏನ್ ಮಾಡ್ತಾ ಇದ್ದೀರಾ? ಕವಿತೆ ಏನಾದ್ರು ಬರೀತಾ ಇದ್ದೀರಾ? ಕವಿತೆ ನಾನು ಅನ್ಕೊಂಡೆ ಸರ್, ನಿಮ್ ಲುಕ್ಕು, ನೀವು ಕೂತಿದ್ದ ಜಾಗ, ವೆದರ್ ನೋಡಿ ಕವಿತೆ ಬರೀತಾ ಇದ್ದೀರೇನೋ ಅನ್ಕೊಂಡ್ ಬಂದೆ. ಬರ್ದಿದ್ದು ಯಾವ್ದಾದ್ರು ಓದಿ ವಿಡಿಯೋ ಮಾಡೋದ ಅಂತ ಯೋಚನೆ ಮಾಡ್ತಾ ಇದೀನಿ. ಯೂಟ್ಯೂಬ್ ಚಾನಲ್ ಇದೆಯಾ? ಯೂಟ್ಯೂಬ್ ಚಾನಲ್ ಇಲ್ಲ, ಅಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಓಕೆ, ನೈಸ್. ನೀವು? ಆಕ್ಟರ್ಸ್ ಆಫ್ ಲೈಫ್ ಅಂತ ಇದೆ ನಮ್ದು. ಓಕೆ. ಹಾಗೆ ಯಾವ್ದಾನ ಒಂದು ಕವಿತೆ ಹೇಳಿ ಕೇಳೋಣ, ಚೆನ್ನಾಗಿರೋದು, ಈ ಲೈಫ್ಗೆ ಚೆನ್ನಾಗಿ ಸೂಟ್ ಆಗೋವಂಥದ್ದು. ಇದೇನಿಲ್ಲ, ಹೇಳ್ತೀನಿ ನೋಡು. ಕಾರ್ಪೊರೇಟಾ? ಇಲ್ಲ, ಫ್ಯಾಕ್ಟ್ರಿ, ಎಲೆಕ್ಟ್ರಾನಿಕ್ಸ್. ನೈಸ್. ಎಲೆಕ್ಟ್ರಾನಿಕ್ಸ್ ಏನ್ ಮಾಡ್ತಿರ್ತೀರಾ? ನಾನು BLL ವರ್ಕ್ ಮಾಡ್ತೀನಿ, ಭಾರತ್ ಎಲೆಕ್ಟ್ರಾನಿಕ್ಸ್. BL, ಓ ನೈಸ್, ಸೂಪರ್. ಯಾವ್ದಾನ ಒಂದು ನಿಮಗೆ ತುಂಬಾ ಇಷ್ಟ ಆಗಿರೋದು, ಸ್ಪೆಷಲ್ ಟು ಯು. ಬೈ ದ ವೇ, ಯುವರ್ ನೇಮ್? ಅನಿರುದ್ಧ ಅಂತ. ಯುಕ್ತೇಶ್ವರ್. ಹಾಯ್. ಒಂದು ಬೋರಿಂಗ್ ಕವಿತೆ ಹೇಳ್ತೀನಿ. ಓಕೆ, ಕೇಳೋಣ. ಒಂದಿದ್ದ ಹೋಟ್ಲು ಎರಡೆಂಗಾಯ್ತು, ಅಯ್ಯ ನನಗೆ ಬೋರ್ ಆಗ್ತಿತ್ತು. ಒಳ್ಳೆ ಸಂಬಳ ಬರ್ತಿದ್ ಕೆಲಸ ಬಿಟ್ಟು ಬೇಸಾಯ ಯಾಕೆ ಶುರುವಾಯ್ತು,
ಅಯ್ಯ ನನಗೆ ಬೋರ್ ಆಗ್ತಿತ್ತು. ಟೆಕ್ಕಿ ನೀನು ಅನ್ನೋದು ಗೊತ್ತು, ಬರೆಯೋ ಹುಚ್ಚು ನಿಂಗೆಂಗಿಡಿತು. ಅಯ್ಯ ನನಗೆ ಬೋರ್ ಆಗ್ತಿತ್ತು, ಅಯ್ಯ ನನಗೆ ಬೋರ್ ಆಗ್ತಿತ್ತು. ತೆಳ್ಳಗೆ ಬೆಳ್ಳಗೆ ಇದ್ಲು ನಿನ್ನ ಹೆಂಡ್ತಿ, ಡಿವೋರ್ಸ್ ಕೇಸು ಕೋರ್ಟ್ಗೆ ಹೆಂಗೋಯ್ತು. ಅಯ್ಯ ನನಗೆ ಬೋರ್ ಆಗ್ತಿತ್ತು. ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರಿ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ನಾ ಮಾಡೋ ರೀಲ್ಸು ತಪ್ಪದೆ ನೋಡ್ತೀರಿ, ಇಲ್ದಿದ್ರೆ ನಿಮಗೂ ಬೋರ್ ಆಗ್ತಿತ್ತು. ನಮ್ಮ ಲೈಫ್ ಎಸ್ಕಲೇಟ್ ಆಗ್ಬಿಡ್ತಿತ್ತು ಅಂತೀರಾ? ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಮಾಡೋಣ. ಓ ಚಕ್ಕಿ ಚಾಕ್ಲೇಟ್ ಐತಮ್ಮ ಬ್ಯಾಗಲ್ಲಿ. ಹಣ್ಣು ಮಾಡ್ಕೊಡ್ಬೇಕಾ? ಚಾಕ್ಲೇಟ್ ಕೊಡ್ತೀನಿ. ಹೋಣ. ಇವಾಗ ಅಲ್ಲಿ ಅಂಗಡಿಗಳು ಇಕ್ಕವ್ರಲ್ಲ, ಅಲ್ಲಿ ಈ ತರ ಮನೆ ತರ ಇತ್ತು ಅಂಗಡಿ. ಆ ಕಡೆ ಕೆಳಗಡೆ ನಾವು ಹೆಲ್ಮೆಟ್ ಇಕ್ಕಿಲ್ವೇನೋ, ಆ ಜಾಗದಲ್ಲಿ ಈ ತರ ಮನೆ ತರ ಇತ್ತದು. ಅಂಗಡಿ ಇರ್ಲಿಲ್ಲ, ಅಲ್ಲಿ ಅಡಿಗೆ ಮಾಡಿದ್ವಿ. ಮುಡಿಯಲ್ಲಿ ಕೊಡ್ಸಿದ್ರಿ? ಆ ಮುಡಿ ಅಲ್ಲಿ ಯಾರನ್ನ ಊರಿಂದ ಯಾರನ್ನ ಅಲ್ಲಿ ಕರೆಸ್ತಿದ್ವಿ. ಇಲ್ಲೇನ್ ಸಮಾಧಿ ಐತಾ? ಇಲ್ಲ ಇಲ್ಲ, ಓ ಈ ಕಡೆಯಿಂದ ದೇವ್ರು ನಾಗರಕಲ್ಲು. ಹಿಂದ್ಗಡೆ ಏನೋ ಕಲ್ ಮೇಲೆ ಬರ್ದ್ಬಿಟ್ಟವ್ರೆ. ಇರ್ತಾರಲ್ಲ ಗೊತ್ತಾರ ಹತ್ತಕ್ಕೆ ಹಂಗೋಗಣ? ಹಂಗೆ ಆಗ್ಬೇಕಲ್ಲ, ಹಂಗೆ ನಾರ್ಮಲ್ ಅಲ್ವಾ? ಅಲ್ಲೂ ಐತೆ, ಹತ್ತನವ ನಾರ್ಮಲ್ ರೆಗ್ಯುಲರ್ ರೂಟ್. ಇದು ಕಂಬಿ ಹಾಕವ್ರೆ. ಇದು ಎಲ್ಲಿ ಕಂಬಿ ಹಾಕೋರೆ? ಇಲ್ಲಿ. ಇದು ಡೈರೆಕ್ಟ್ ಈ ಭದ್ರಸ್ವಾಮಿ ಹತ್ರಕ್ಕೆ ಹೋಗುತ್ತೆ. ಇದು ಭದ್ರಕಾಳಿ ದೇವಿ ಹತ್ರ ಹೋಗುತ್ತೆ. ಡಿವೈಡ್ ಆಗಿ ಇದಕ್ಕೆ ಹೋಗುತ್ತೆ. ಲೀಚ್ ಅನ್ಸುತ್ತಮ್ಮ ಅದು. Finally, we are arrived at the top of the ಹಿಲ್. ಕಸ ಮಾತ್ರ ನಮ್ಮ ಜನರು ಮಾಡೋದು ಬಿಡಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದು 2-3 ಜನ್ರೇಷನ್ ಕಳಿಬೇಕು. ನಾವು ಸತ್ತು ನಮ್ಮದು ನೆಕ್ಸ್ಟ್ ಜನ್ರೆ ಹಾವು ಅದು. ಇದೆಲ್ಲ ಏನಕ್ಕೆ? ಒಳಕಲ್ಗೆ ಅಂತ ಕೊಟ್ಟಿರೋದ ತೂತುಗಳು ಅಡುಗೆ ಮಾಡಬೇಕಾದ್ರೆ? ಎಲ್ಲಿ? ಇದು ಒಳಕಲ್ ಅನ್ಸುತ್ತೆ ಅದು. ಇದು ಒಳಕಲ್ ಅಲ್ಲದೆ ಇರ್ಬೋದು ಅದಂತೂ. ಅದು ಒಳಕಲ್ಲೇ ತಾನೆ? ಕಾಯಿ ಇಲ್ವಾ? ಕಾಯಲ್ಲಿ ನೀರೈತಲ್ಲ. ಇವತ್ತು ನೋಡು ಎಷ್ಟು ಕೆರಡೆ ಹೋಗ್ಬಿಡೈತೆ ನೀರು. ಇಲ್ಲಿಗಿತ್ತು ನೀರು ಅವತ್ತು, ಇಲ್ಲಿಗೋ ಇತ್ತು. ಇಲ್ಲಿಗೆ ತಾನೆ? ಹಾಂ, ನೀರು ವಿಪರೀತ ಕಡಿಮೆ ಆಗ್ಬಿಡೈತಿ. ಇದ್ರ ಮೇಲೆ ಮೀನೆಲ್ಲ ಕಾಣುತ್ತೆ ಅಂತ ಇಲ್ಲ. ಇನ್ನು ಅಲ್ಲಿವರೆಗೂ ಹೋಗ್ಬೇಕು ದೇವಸ್ಥಾನ ನೋಡಕ್ಕೆ, ದೇವ್ರನ್ನ ನೋಡಕ್ಕೆ. ಇಲ್ಲಿ
ಏನು ಮಾಡ್ತೀಯ ಗೊತ್ತಾ, ಇಲ್ಲಾಕು ಇಲ್ಲಿ ಬರ್ತವೆ. ಇಲ್ಲಿ ಇಲ್ಲಿ ಕಡಲೆ ಫುಲ್ ತಂದಿದೆ, ಚೆನ್ನಾಗಿ ಗುರು 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 ಅಂತ ಆಚೆ ಹೋಗಿರೋ. ಇವತ್ತು ಪ್ರಸಾದ ತಿಂದು ಮನೆಗೆ ಹೋಗ್ಬೇಕು, ಮನೆಗೆ ಹೋಗಿ ಮಲ್ಕೊಬೇಕು, ಅದೇ ಮ್ಯಾಟ್ರು. ಬಿಸಿ ಬಿಸಿ ಐತೆ, ಯಾವುದು ಬೈಕಾಯ್ತಲ್ಲಮ್ಮ, ಯಾವುದು ಬೈಕಾಯ್ತಲ್ಲ. ಅನ್ನ ಮಾತ್ರ ಇತ್ತು ತಂದೆ.
ಸೊ ಫೈನಲಿ ಬೆಟ್ಟದ ಮೇಲಿರೋ ಸ್ವಾಮಿ ಪೂಜೆನೂ ಆಯಿತು, ಒಳಗಡೆ ನಮ್ಮ ಪೂಜೆನೂ ಆಯಿತು. ನಮ್ಮಮ್ಮ ಊಟ ಮಾಡ್ಕೊಂಡು ಬ್ಯಾಗ್ ಎತ್ಕೊಂಬಂದರೆ ನೆಕ್ಸ್ಟು ಮನೆ ಕಡೆ ಹೊರಡೋದೆ. ಸಾವಿರಾರು ಕೆಲಸ ಐತೆ. ಒಬ್ಬನಿಗೆ ಡ್ರೋನ್ ಡೆಲಿವರಿ ಕೊಡಬೇಕು, ನಿದ್ದೆ ಕಂಪ್ಲೀಟ್ ಆಗಿಲ್ಲ, ನಿದ್ದೆ ಮಾಡಬೇಕು. ಅಂತೂ 2-3 ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ತಾ ಇದ್ದಿದ್ದು ಒಂದು ಕೆಲಸ ಕಂಪ್ಲೀಟ್ ಆಗೋಯ್ತಪ್ಪ, ಅದೊಂದೇ ಖುಷಿ. ಇನ್ನೊಂದೇನೆಂದರೆ ಇವತ್ತು ನಾನು ಫ್ಯಾಮಿಲಿ ಜೊತೆ ಸೋಲೋ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ರೀಸನ್ ಅಂದರೆ ನಮ್ಮ ಎಡಿಟರ್ ಅಭಿಷೇಕ್ ಅವರು ಕಂಟೆಂಟ್ ಕೊಟ್ಟಿದ್ರು, ವಿಡಿಯೋ ಮಾಡಿ ಹಾಕಿರಲಿಲ್ಲ. ಸೊ ಧೀರು ಬೈ ಸರಿ ಕ್ಲಾಸ್ ತಗೊಂಡು ಇನ್ಮೇಲೆ ಕಂಟೆಂಟ್ ನೀವು ಕೊಡ್ರಿ, ವಿಡಿಯೋ ನಾನು ಮಾಡ್ತೀನಿ ಅಂತ ಅಂದ, ವಿಡಿಯೋ ಎಡಿಟಿಂಗು. ಸೊ ಓಕೆ, ಕಂಟೆಂಟ್ ಕೊಡೋಕ್ಕೆ ನಮಗೆ ಪ್ರಾಬ್ಲಮ್ ಇಲ್ಲಪ್ಪ. ಕಂಟೆಂಟ್ ಜೀವನ ಪೂರ್ತಿ ಕಂಟೆಂಟ್ ಐತೆ. ಏನಂದರೆ ಎಲ್ಲ ಸೆನ್ಸರಲ್ಲಿ ಹೋಗ್ಬಿಡುತ್ತೆ, ಸೆನ್ಸರ್ ತೆಗೆದುಬಿಡ್ತಾರೆ ಸೆನ್ಸರ್ ಬೋರ್ಡವರು. ಸೊ ಎಷ್ಟು ನಾವು ಸೆನ್ಸರ್ ಒಳಗಡೆ ತೋರ್ಸೋಕ್ಕಾಗತ್ತೆ ಎಲ್ಲನೂ ತೋರಿಸ್ತೀವಿ. ಸೊ ಇವತ್ತು ದ ಡೇ ಇಸ್ ಕಂಪ್ಲೀಟೆಡ್. ಸೊ ಇವತ್ತು ದ ಡೇ ಇಸ್ ಕಂಪ್ಲೀಟೆಡ್. ದೇವ್ರ ಪೂಜೆ, ದೇವ್ರ ದರ್ಶನ, ಕೆಳಗಡೆ ಊಟ, ಪ್ರಸಾದ ಎಲ್ಲ ಆಯಿತು. ಸೊ ನೆಕ್ಸ್ಟು ಬ್ಯಾಂಗ್ಳೂರು ಕಡೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಸಂಡೇ ಇಲ್ಲ ಅಂದರೆ ಅದ್ರ ನೆಕ್ಸ್ಟ್ ಸಂಡೇ ನಾವು ಬ್ಯಾಚ್ನೇ ಈ ಬೆಟ್ಟಕ್ಕೆ ಟ್ರಕ್ಕಿಗೆ ಕರ್ಕೊಂಬರೋಣ ಅಂತ ಅನ್ಕೊತಾ ಇದ್ದೀನಿ. ಏನು ಹೇಳು? ಹಾಂ, ಏನೂ ಇಲ್ಲ. ಸರಿ ಆಯ್ತು, ಹೋಗಪ್ಪ. ಮಾತಾಡ್ತೀಯಾ? ಏನು ಹಾಯ್. ಹಾಯ್, ಏನು ನಿನ್ನ ಹೆಸರು? ಯೋಗೇಂದ್ರ. ಯೋಗೇಂದ್ರ ಅವನ ಹೆಸರು. ಯೋಗೇಂದ್ರ? ನಾನು ಜೋಗೇಂದ್ರ ಅನ್ಕೊಂಬಿಟ್ಟೆ ಒಂದು ಸೆಕೆಂಡು. ಇಲ್ಲೇ ಓದೋದು? ಅಂಕಲ್ ಏನು ಅಂಕಲು? ಅಣ್ಣ ಕಣೋ, ನನಗಿನ್ನೂ 24 ವರ್ಷ ಆಗಾಯ್ತು. ಯೂಟ್ಯೂಬ್ ಅಣ್ಣ. ಹಾಂ, ಯೂಟ್ಯೂಬ್ ಅಣ್ಣ. ಇದು ಆ್ಯಕ್ಟರ್ಸ್ ಆಫ್ ಲೈಫ್. ಆ್ಯಕ್ಟರ್ಸ್ ಆಫ್ ಲೈಫ್ ಅಂತ ನೋಡಿ, ಅವಾಗನ ಸಿಕ್ಕಿದ್ರೆ ಹುಡುಕಿ ಸಬ್ಸ್ಕ್ರೈಬ್ ಮಾಡ್ಕೊ, ಸರಿನಾ? ಜೋಗೇಂದ್ರ ಜೋಗೇಂದ್ರ ಅದು ಸಾಂಗ್. ಹಾಂ, ಸೊ CM ಜೋಗೇಂದ್ರ ಸಿಕ್ಕಿದ್ದ. ಸೊ ಫೈನಲಿ ನಾವು ಮನೆ ಕಡೆ ಹೊರಡೋ ಟೈಮ್ ಆಯಿತು. ಎಲ್ಲರೂ ಒಂದು ಸಲ ದೇವ್ರ ಕಡೆ ತೋರಿಸ್ತೀನಿ, ನಮಸ್ಕಾರ ಹಾಕ್ಕೊಂಬಿಟ್ರಿ, ಹೊರಡೋಣ. ಅಲ್ಲಿ ಮೇಲಿರೋದು ದೇವರು, ಓಕೆನಾ? ಬಾಯ್. Like, share and subscribe.